ಸಾಕ್ಷಿ, ನೀನಾ ನನ್ನ ಬಿಡಿಸಿದ್ದು? ಯಾಕೆ? ಅಂಬಿಕಾ, ನನ್ನ ಹತ್ರ ಬಾ. ಇಲ್ಲ, ನಾನು ಈಗಲೇ ಹೋಗ್ಬೇಕು. ದುರ್ಗಾ ಮತ್ತೆ ಈತನ ಪ್ರಾಣ ಅಪಾಯದಲ್ಲಿದೆ. ಮಾಳ್ವಿಕನ ನಾನು ತಡಿಲೇಬೇಕು. ಇಲ್ಲ, ನಾನು ನಿನಗೆ ಮುಖ್ಯವಾದ ವಿಚಾರ ಹೇಳಬೇಕು. ನನ್ನ ಹತ್ರ ಜಾಸ್ತಿ ಸಮಯ ಅಲ್ಲ, ಬಾ ನನ್ನ ಹತ್ರ. ನೀನು ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಆ ಮಂಜರಿಯಿಂದ, ಅವಳು ತುಂಬಾ ಅಂದ್ರೆ ತುಂಬಾ ಶಕ್ತಿಶಾಲಿ. ಆದಿತ್ಯ ವಂಶದ ಪುತ್ರಿ ಸಿಗೋವರೆಗೂ ಅವಳು ಯಾರನ್ನೂ ಬಿಡಲ್ಲ. ಮಂಜರಿನ? ಯಾರದು? ನೀನು ಪದೇ ಪದೇ ಹೇಳ್ತಿರ್ತೀಯಲ್ಲ, ಆದಿತ್ಯ ವಂಶದ ಪುತ್ರಿ ಅಂತ. ಯಾರವಳು? ಈ ಮಗು, ಈ ಪುಟ್ಟ ಹುಡುಗಿ ಇದ್ದಾಳಲ್ಲ, ಅವಳೇ ಆದಿತ್ಯ ವಂಶದ ಪುತ್ರಿ. ಇಡೀ ಬ್ರಹ್ಮಾಂಡದ 100 ರಹಸ್ಯಗಳ ಅಸಲಿ ಕೀಲಿ ಕೈ ಇವಳೆ. ಆ ಮಂಜರಿ ಬೇರೆ ಯಾರೂ ಅಲ್ಲ, ನನ್ನ ಸ್ವಂತ ಅಕ್ಕ. ನನಗಿಂತ 100 ಪಟ್ಟು ಕ್ರೂರವಾದ ಘೋರವಾದ ರಾಕ್ಷಸಿ ಅವಳು. ಏನೋ ನಿನ್ನ ಅಕ್ಕನ? ಅವಳು ಹಿತ ಪ್ರಾಣಕ್ಕೆ ಹೊಂಚಾಗ್ತಾ ಇದ್ದಾಳ? ಹೌದು, ಅವಳಿಂದ ನಿನ್ನ ಮಗುವನ್ನ ಕಾಪಾಡ್ಕೋ ಅಂಬಿಕಾ, ಕಾಪಾಡ್ಕೋ. ಕೊನೆಗೂ ಆ ರಕ್ತಾಕ್ಷಿಯ ಕತೆ ಮುಗೀತು. ಅವಳು ಸತ್ತು ಮಣ್ಣಾದ್ಲು. ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ. ನನ್ನ ದಾರಿಯಲ್ಲಿದ್ದ ಒಂದು ದೊಡ್ಡ ಮುಳ್ಳು ಇವತ್ತಿಗೆ ದೂರ ಆಯಿತು. ನನ್ನ ಸಾಮ್ರಾಜ್ಯಕ್ಕೆ ಇದ್ದ ಭಾರ ಕಡಿಮೆ ಆಯಿತು. ನನ್ನ ಸ್ವಂತ ತಂಗಿಯೇ ಆದರೂ ಅವಳು ನನಗೆ ಶತ್ರುವಾಗಿ ನಿಂತಿದ್ದಳು. ಇವತ್ತು ಅವಳ ಆಟ ಮುಗೀತು. ಇನ್ನು ಮೇಲೆ ಸ್ವಲ್ಪ ದಿನಗಳ ಕಾಲ ಹಿತಾಳ ಹತ್ತಿರ ಸುಳಿಯೋದಕ್ಕೆ ಈ ಜಗತ್ತಲ್ಲಿ ಯಾರಿಗೂ ಧೈರ್ಯ ಇರೋಲ್ಲ. ಆ ಅಕ್ಕ ತಂಗಿಯರಿಬ್ಬರು ಕೊನೆಗೂ ನನ್ನ ಕೆಲಸಕ್ಕೆ ಬಂದರು. ನಾನು ಹೇಳಿದ ಹಾಗೆ ಮಾಳವಿಕಾ ಸರಿಯಾಗಿ ರಕ್ತಾಕ್ಷಿಯ ಕತೆ ಮುಗಿಸಿದ್ದಾಳೆ. ತುಂಬಾ ಒಳ್ಳೆಯದಾಯಿತು. ಸದ್ಯಕ್ಕೆ ಹಿತಾಳ ಹತ್ತಿರ ಯಾರು ಹೋಗದಂತೆ ಮಾಳವಿಕಾನೆ ತಡೆದು ನಿಲ್ಲಿಸುತ್ತಾಳೆ. ಯಾಕೆಂದ್ರೆ ಆ ಆದಿತ್ಯ ವಂಶದ ಪುತ್ರಿ ಹಿತ ಬೇರೆ ಯಾರಿಗೂ ಸಿಗಬಾರದು. ಅವಳು ನನ್ನ ಕೈಯಿಂದಲೇ ಸಾಯಬೇಕು. ಅವಳ ಶಕ್ತಿ ನನಗೆ ಸಿಗಬೇಕು. ಅವಳೇ ಈ ಮಂಜರಿಯ ಮಹಾಬಲಿ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ದುರ್ಗಾ, ಪ್ಲೀಸ್ ನನ್ನನ್ನು ಕ್ಷಮಿಸು. ಮೇಡಮ್, ಏನು ಮಾಡ್ತಿದ್ದೀರಾ ನೀವು? ಎದ್ದೇಳಿ ನೀವು. ಇಲ್ಲ ದುರ್ಗಾ, ನಾನು ಹೇಳೋದಿಲ್ಲ. ನೀನು ನನ್ನನ್ನು ತಪ್ಪು ತಿಳ್ಕೊಂಡಿದ್ಯಾ. ನಾನು ಯಾಕೆ ಹೀಗೆಲ್ಲ ಮಾಡಿದೆ ಅಂತ ನಿನಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ನನಗೆ ಒಂದೇ ಒಂದು ಅವಕಾಶ ಮಾಡಿಕೊಡು ದುರ್ಗಾ, ಪ್ಲೀಸ್. ನನ್ನ ಮಾತು ಕೇಳಿದ ಮೇಲೂ ನಾನು ಮಾಡಿದ ತಪ್ಪು ಅಂತ ನಿನಗೆ ಅನ್ಸಿದ್ರೆ ಆಗ ನಾನು ಈ ರಹಸ್ಯನ ಇಡೀ ಮನೆಯವ್ರಿಗೆ ಹೇಳು. ನಾನು ನಿನ್ನ ತಡೆಯೋದಿಲ್ಲ. ಆದರೆ ದಯವಿಟ್ಟು ಈಗ ನಾನು ಹೇಳೋದನ್ನ ಕೇಳು ದುರ್ಗಾ, ಪ್ಲೀಸ್. ಮೇಡಮ್, ಮೊದಲು ನೀವು ಎದ್ದೇಳಿ ನೀವು. ದುರ್ಗಾ, ನನಗೆ ಈ ಮಾಂತ್ರಿಕ ಶಕ್ತಿಗಳು ಹುಟ್ಟಿದಾಗ್ಲಿಂದನೇ ಬಂದಿದ್ದು ದುರ್ಗಾ.
ಆದರೆ ನಾನು ಚಿಕ್ಕವಳಿದ್ದಾಗಲಿಂದಲೂ ನನ್ನಲ್ಲಿರೋ ಈ ಶಕ್ತಿಯನ್ನು ನೋಡಿ ನಾನೇ ಹೆದರ್ಕೊಂಡಿದ್ದೆ. ನನಗೆ ಯಾವತ್ತೂ ಈ ಶಕ್ತಿಗಳೆಲ್ಲ ಬೇಕಾಗಿರಲಿಲ್ಲ ದುರ್ಗಾ. ಈ ಸಮಾಜ ನನ್ನ ಮಾಟಗಾತಿ ಎನ್ನುತ್ತೆ ಅನ್ನೋ ಭಯಕ್ಕೆ ನಾನು ನನ್ನ ಶಕ್ತಿಗಳನ್ನೆಲ್ಲ ಪ್ರಪಂಚದಿಂದ ಮುಚ್ಚಿಡಬೇಕಾಗಿ ಬಂತು. ಬಹುಶಃ ನನ್ನ ಹೆತ್ತವರು ಈ ನನ್ನ ಶಕ್ತಿಯನ್ನು ನೋಡಿ ಹೆದರಿದ್ರು ಅನ್ಸುತ್ತೆ. ಅದೇ ಕಾರಣಕ್ಕೆ ನಾನು ಚಿಕ್ಕವಳಿದ್ದಾಗಲೇ ನನ್ನನ್ನು ಅನಾಥಾಶ್ರಮದ ಮುಂದೆ ಬಿಟ್ಟು ಹೊರಟೋದು. ಜನ ನನ್ನನ್ನು ಶಪಿಸ್ತಾರೆ, ನನ್ನನ್ನು ದೂರ ಇಡ್ತಾರೆ ಅನ್ನೋ ಭಯದಲ್ಲೇ ನಾನು ಬೆಳೆದೆ. ಆಮೇಲೆ ನನಗೆ ಸುಂದರವಾದ ಕುಟುಂಬ ಸಿಕ್ಕಿದ್ದು ದುರ್ಗಾ. ಶರತ್ತು, ಶಾನ್ವಿ ನನ್ನ ಮಕ್ಕಳಾಗಿ ನನ್ನ ಮಡಲ್ ಸೇರಿದ್ರು. ಆಗ ದುರ್ಗಾ, ಆಗ ಈ ಬದುಕಿಗೊಂದು ಅರ್ಥ ಸಿಕ್ಕಿದ್ದು. ಆಗ ನನ್ನಲ್ಲಿರೋ ಶಕ್ತಿಗಳನ್ನೆಲ್ಲ ಮರೆತು ಕೇವಲ ಒಬ್ಬ ತಾಯಿಯಾಗಿ, ಗೃಹಿಣಿಯಾಗಿ ಬದುಕೋದಕ್ಕೆ ಶುರು ಮಾಡಿದೆ. ಆಮೇಲೆ ನಮ್ಮ ಹಿತ ಹುಟ್ಟಿದ್ಮೇಲೆ ನನ್ನ ಲೈಫ್ ಕಂಪ್ಲೀಟ್ ಆಯ್ತು ದುರ್ಗಾ. ಆದರೆ ಕೆಲವು ದಿನಗಳ ಹಿಂದೆ ಯಾರೋ ಮಾಯಾವಿಗಳು ನಮ್ಮ ಹಿತಂಗೆ ಆಪತ್ತು ತರ್ತಾರೆ ಅನ್ನೋದು ನನ್ನ ದಿವ್ಯ ದೃಷ್ಟಿಗೆ ಬಿತ್ತು. ನಮ್ಮ ಹಿತನ್ನ ಕಾಪಾಡ್ಕೊಳ್ಳೋದಕ್ಕೆ ನನಗೆ ಬೇರೆ ಯಾವುದೇ ದಾರಿ ಇರಲಿಲ್ಲ ದುರ್ಗಾ. ಅದಕ್ಕೆ ಇಷ್ಟು ವರ್ಷ ಬಚ್ಚಿಟ್ಟಿದ್ದ ನನ್ನ ಎಲ್ಲ ಶಕ್ತಿಗಳನ್ನು ನಮ್ಮ ಹಿತನ್ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ನಾನು ಬಳಸ್ಬೇಕಾಗಿ ಬಂತು. ನಿನಗೆ ಗೊತ್ತಲ್ವ ದುರ್ಗಾ, ನಾನು ನಮ್ಮ ಹಿತನ್ನ ಎಷ್ಟು ಪ್ರೀತಿಸ್ತೀನಿ ಅಂತ. ಒಂದು ವೇಳೆ ನೀನೇ ಏನಾದರೂ ನನ್ನ ಜಾಗದಲ್ಲಿದ್ದು ನನ್ನಲ್ಲಿರೋ ಶಕ್ತಿಗಳೆಲ್ಲ ನಿನ್ನಲ್ಲಿದ್ದಿದ್ರೆ, ಆಗ ಹಿತನ್ಗೇನಾದ್ರು ತೊಂದರೆ ಆಗಿದ್ರೆ ನೀನು ಆ ಶಕ್ತಿಗಳನ್ನೆಲ್ಲ ಬಳಸ್ತಿದ್ಯೋ ಇಲ್ವೋ? ಹೇಳು ದುರ್ಗಾ, ಮಾತಾಡು. ಅದು ಹೌದು ಮೇಡಮ್, ಬಳಸ್ತಿದ್ದೆ. ಅಲ್ವಾ? ಅದಕ್ಕೆ ನಾನು ನನ್ನ ಶಕ್ತಿಗಳನ್ನೆಲ್ಲ ಬಳಸಿದ್ದು. ನೀನು ಕೂಡ ಈ ಮನೆ ಸೊಸೆನೇ ಅಲ್ವಾ ದುರ್ಗಾ? ಈ ಕುಟುಂಬನ ಕಾಪಾಡ್ಕೊಳ್ಳೋದಕ್ಕೆ ನೀನು ಏನು ಬೇಕಾದರೂ ಮಾಡ್ತೀಯ ಅಲ್ವಾ? ಒಂದು ವೇಳೆ ಇಡೀ ಕುಟುಂಬ ದೂರ ಆಗುತ್ತೆ ಅನ್ನೋ ರಹಸ್ಯ ಏನಾದರೂ ನಿಂಗೊಬ್ಳಿಗೆ ಗೊತ್ತಿದ್ರೆ, ಆಗ ನೀನು ಆ ರಹಸ್ಯನ ಎಲ್ಲರಿಂದನೂ ಮುಚ್ಚಿಡೋ ಪ್ರಯತ್ನ ಮಾಡ್ತಿದ್ಯೋ ಇಲ್ವೋ? ಹೇಳು ದುರ್ಗಾ. ಅದಕ್ಕೆ ದುರ್ಗಾ, ಅದಕ್ಕೆ ನಾನು ಈ ರಹಸ್ಯನ ಮುಚ್ಚಿಟ್ಟಿದ್ದು. ದಯವಿಟ್ಟು ಈ ರಹಸ್ಯನ ಯಾರಿಗೂ ಹೇಳ್ಬೇಡ ದುರ್ಗಾ.